ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಪೆನ್ಷನ್ ಈಗ ಒಂದು ಅಪ್ಡೇಟ್ ಬಂದಿದೆ. ಪೆನ್ಷನ್ದಾರರು ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಿದ್ರೆ, ಕ್ವಶನ್ಸ್ ಗಳು ಮಾಡ್ತಿದ್ರೆ, ಈ ವಿಡಿಯೋದಲ್ಲಿ ಎಲ್ಲದಕ್ಕೂ ಉತ್ತರ ಕೊಡುವಂತ ಪ್ರಯತ್ನ ಖಂಡಿತ ಮಾಡ್ತಾ ಇರ್ತೀನಿ. ಈಗ ಹೊಸದಾಗಿ ಒಂದು ಪೆನ್ಷನ್ನಿನ ವಿಚಾರವಾಗಿ ಒಂದು ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಬಗ್ಗೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪೆನ್ಷನ್ನಿನ ಬಗ್ಗೆ ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದೆ. ಹಾಗಾದ್ರೆ ಇವಾಗ ಇವರು ಮತ್ತೆ ಕ್ರಾಸ್ ವೆರಿಫೈ ಮಾಡುವಂತ ಹಂತ ಎಲ್ಲಿಗೆ ಬಂದಿದೆ, ಯಾವಾಗಿಂದ ನಮ್ಗಳಿಗೆ ಪೆನ್ಷನ್ ಮತ್ತೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ, ಈ ತರ ಒಂದಷ್ಟು ಕ್ವಶನ್ಸ್ ಗಳು ತುಂಬಾ ಜನಕ್ಕಿದೆ. ಯಾಕಂದ್ರೆ ಪೆನ್ಷನ್ ಅನ್ನೇ ಆಧಾರ ಮಾಡ್ಕೊಂಡು ಅದರಿಂದ ಜೀವನ ನಡೆಸ್ತಾ ಇರುವಂತವ್ರು ತುಂಬಾ ಜನ ಇದ್ದಾರೆ. 60+ ಆಗಿರ್ಬೋದು, ವಿಡೋ ಪೆನ್ಷನ್ ಗಳಾಗಿರ್ಬೋದು, ಈ ರೀತಿ ಎಲ್ಲಾ ಪೆನ್ಷನ್ ಗಳಿಗೂ ಕೊಕ್ಕಿ ಹಾಕಿದಂತ ಗೌರ್ಮೆಂಟ್. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಹೇಗೆ ಒಂದು ಪರಿಷ್ಕರಣೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು, ಇದೇ ರೀತಿ ಪೆನ್ಷನ್ ಕೂಡ ಮಾಡಿದ್ರು, ಕ್ರಾಸ್ ವೆರಿಫೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಈ ವೆರಿಫಿಕೇಶನ್ ಶುರುವಾಗಿ ತುಂಬಾ ದಿನ ಆಗಿತ್ತು. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಆದ್ರೆ ರೀಸೆಂಟ್ ಆಗಿ ಮಾಡಿದ್ರು. ಆದ್ರೆ ಇದು ಪೆನ್ಷನ್ದು ಆಲ್ಮೋಸ್ಟ್ 3 ತಿಂಗಳಿಂದಾನು ಮಾಡ್ತಾ ಬಂದಿದ್ರು. ಸೊ 3 ತಿಂಗಳಾದ್ಮೇಲೆ ಎಷ್ಟೆಷ್ಟು ಕೆಲಸ ಮುಗಿಸಿದೀವಿ, ಎಷ್ಟೆಷ್ಟು ಜನರಿಗೆ ಇವಾಗ ನಾವು ಕ್ಯಾನ್ಸಲ್ ಮಾಡಿದೀವಿ, ಎಲ್ಲಾ ವಿಚಾರನೂ ಈಗ ಅಪ್ಡೇಟ್ ಮಾಡಿದ್ದಾರೆ. ಇದ್ರ ಬಗ್ಗೆನೇ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ 83 ಲಕ್ಷ ಪೆನ್ಷನ್ ಹೋಲ್ಡರ್ಸ್ ಇದಾರಂತೆ. 83 ಲಕ್ಷ ಪೆನ್ಷನ್ ತಗೋತಾ ಇರುವಂತವ್ರು. ಇದು ಸೀನಿಯರ್ ಸಿಟಿಸನ್, ವಿಡೋ ಪೆನ್ಷನ್, ಎಲ್ಲಾ ತರದ ಪೆನ್ಷನ್ ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿದೆ. 83 ಲ್ಯಾಕ್ಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ನಂಬರ್ಸ್ ನ ಕೊಡ್ತಾ ಇದ್ದಾರೆ. ಇದ್ರಲ್ಲಿ ಬಹುಶೇಕಡ 18,45,000 ಪೆನ್ಷನ್ ಹೋಲ್ಡರ್ಸ್ ಗಳಿಗೆ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. 18,45,000 ಪೆನ್ಷನ್ ಹೋಲ್ಡರ್ಸ್ ಗಳಿಗೆ ಕ್ಯಾನ್ಸಲೇಷನ್ ಆಗುತ್ತೆ, ನಿಮ್ಗಳಿಗೆ ಇನ್ ಮುಂದೆ ಪೆನ್ಷನ್ ಬರೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾವ ಒಂದು ಬೇಸಿಸ್ ಮೇಲೆ ಇವರಿಗೆ ಇವಾಗ ಪೆನ್ಷನ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಎಲ್ಲದಕ್ಕೂ ಒಂದು ಸರ್ಟನ್ ರೂಲ್ಸ್ ಅನ್ನೋದಿರುತ್ತೆ. ಪೆನ್ಷನ್ಗೆ ಏನು ರೂಲ್ಸ್ ಅಥವಾ ಯಾವ ಒಂದು ಬೇಸ್ ಮೇಲೆ ಮಾಡಿದ್ದಾರೆ ಅಂತಾನು ನಿಮ್ಗೆ ಹೇಳ್ತೀನಿ ನಾನು. ಇಲ್ಲಿವರೆಗೂ ಪರಿಶೀಲನೆ ಆಗಿರುವಂತದ್ದು 83 ಲಕ್ಷದಲ್ಲಿ ಪೆನ್ಷನ್ಗೆ ಕ್ರಾಸ್ ವೆರಿಫೈ ಆಗಿರುವಂತ ನಂಬರ್ಸ್ ಎಷ್ಟು ಅಂದ್ರೆ 23,13,000 23,13,000 ಪೆನ್ಷನ್ದಾರರಿಗೆ ಮರುಪರಿಶೀಲನೆ ಮಾಡಿದ್ದಾರೆ. ಸೊ 83 ಲಕ್ಷ ಎಲ್ಲಿದೆ, 23 ಲಕ್ಷ ಎಲ್ಲಿದೆ? ಬರೀ ಇನ್ನು ಕಾಲ್ ಭಾಗ ಇವರು ವೆರಿಫೈ ಮಾಡಿರುವಂತದ್ದು. ಇದುವರೆಗೂ 3 ತಿಂಗಳಿಂದ ಕೇವಲ ಕಾಲ್ ಭಾಗ ಜನರದು ಪೆನ್ಷನ್ ನ ವೆರಿಫೈ ಮಾಡಿದ್ದಾರೆ. ಅದರಲ್ಲಿ ಮತ್ತೆ ಹೇಳ್ತಿರೋದೇನು, 18 ಲಕ್ಷ ನಾವು ಕ್ಯಾನ್ಸಲೇಷನ್ ಕೂಡ ಮಾಡೋದಕ್ಕೆ ರೆಡಿ ಆಗಿದೀವಿ ಅಂತ ಕೂಡ ತಿಳಿಸ್ತಾ ಇರುವಂತದ್ದು. ಸೊ ಯಾವ ರೀತಿ ಆಗತ್ತೆ ಅಂದ್ರೆ, ಇವಾಗ ಮತ್ತೆ ಈ ಮಿಕ್ಕಿರುವಂತವ್ರದ್ದು ಯಾವಾಗ ಕ್ರಾಸ್ ವೆರಿಫೈ ಮಾಡ್ತಾರೆ, ಅವ್ರಿಗೆಲ್ಲ ಯಾವಾಗ ಅಪ್ಡೇಟ್ ಕೊಡ್ತಾರೆ, ಬಹಳ ದೊಡ್ಡ ಕ್ವಶನ್ ಮಾರ್ಕ್ ಇದೆ. ಇದರಲ್ಲಿ ನಿಮ್ಗೆ 20,64,000 ಲಕ್ಷಕ್ಕಿಂತ ಹೆಚ್ಚು ಪೆನ್ಷನ್ದಾರರ ಪರಿಶೀಲನೆ ಮುಕ್ತಾಯ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. 20 ಲಕ್ಷ ಮುಕ್ತಾಯ ಆಗಿದೆ. ಅದರಲ್ಲಿ ನಿಮಗೆ ಪರಿಶೀಲನೆ ಆಗಿರುವಂತದ್ದು 23. ಅದರಲ್ಲಿ ತೆಗ್ತಾ ಇದ್ದಾರೆ, 3 ಲಕ್ಷ ತೆಗಿತಾರೆ. ಕ್ರಾಸ್ ವೆರಿಫೈ ಆಗಿ ಸಕ್ಸಸ್ ಆಗಿ ಅಪ್ರೂವ್ ಕೊಟ್ಟಿರೋದು 20 ಲಕ್ಷ. ಅದ್ರಲ್ಲಿ 3 ಲಕ್ಷ ತೆಗಿತಾರೆ. ಹೇಳದ್ನಲ್ಲ ನಾನು ಮತ್ತೆ 18 ಲಕ್ಷ ಕಿತ್ತಾಕ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಒಂದೊಂದೆಲ್ಲ ಮಾಡ್ತಾ ಇರೋದು ಗೌರ್ಮೆಂಟ್. ಸೊ 15.43 ಲಕ್ಷ ಸೂಕ್ತ ದಾಖಲೆಗಳನ್ನ ನೀಡಿಲ್ಲ. 15,43,000 ಜನ ಸೂಕ್ತ ದಾಖಲೆಗಳನ್ನ ಕೊಟ್ಟಿಲ್ವಂತೆ, ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇರೋದು ಗೌರ್ಮೆಂಟ್. 2,53,000 ಜನ ವಿಳಾಸದಲ್ಲಿ ಇಲ್ಲ ಅಂತ ಕೂಡ ಹೇಳ್ತಾ ಇರುವಂತದ್ದು. ಸೊ ನಾನು ಲಾಸ್ಟ್ ಟೈಮ್ ಹೇಳ್ದೆ ನಿಮಗೆ, ಒಂದು ಪೆನ್ಷನ್ ಆಗಿರ್ಬೋದು ಅಥವಾ ಯಾವ್ದೇ ಒಂದು ವಿಚಾರಗಳ ಬಗ್ಗೆ ಆಗಿರ್ಬೋದು, ಗೌರ್ಮೆಂಟ್ಗೆ ಬಹಳ ದೊಡ್ಡ ಒಂದು ಯಾವ ರೀತಿ ಆಗ್ಬಿಡುತ್ತೆ ಅಂತಂದ್ರೆ, ಯಾವ್ದು ಪೆನ್ಷನ್ ನ ಪ್ರತಿ ವರ್ಷ ಹೋಗಿ ರಿನಿವಲ್ ಮಾಡ್ಕೋತಾರೆ, ಪ್ರತಿ ವರ್ಷ ಹೋಗಿ ಸೈನ್ ಹಾಕ್ತಾರೆ. ವಿಳಾಸದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು 2.5 ಲಕ್ಷ ಆಲ್ಮೋಸ್ಟ್ ಜನನ ಇವಾಗ ಲಿಸ್ಟ್ ಇಂದ ತೆಗಿತಾ ಇದಾರಲ್ಲ. ವಿಳಾಸದಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು, ಯಾಕೆ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ರೆ ಚೇಂಜ್ ಆಫ್ ಅಡ್ರೆಸ್ ಮಾಡ್ಸಿರ್ತಾರಲ್ವಾ, ಅದನ್ನ ಯಾಕೆ ಕ್ರಾಸ್ ವೆರಿಫೈ ಮಾಡ್ತಾ ಇಲ್ಲ? ಈ ರೀತಿ ಕೆಲವೊಂದಷ್ಟು ರೀಸನ್ಸ್ ಗಳನ್ನ ಇಟ್ಕೊಂಡು ಇವಾಗ ಗೌರ್ಮೆಂಟ್ ಇಷ್ಟು ವಿಚಾರಗಳನ್ನ ಅಪ್ಡೇಟ್ ಮಾಡಿರುವಂತದ್ದು. 83 ಲಕ್ಷದಲ್ಲಿ 20 ಲಕ್ಷ ಮಾತ್ರ ಅಪ್ರೂವ್ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿರುವಂತದನ್ನ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ. 3 ತಿಂಗಳಿಂದ ಇದು ನಡೀತಾ ಇರೋದು. 20 ಲಕ್ಷ ಜನಕ್ಕಾದ್ರೂ ಹಣ ಹಾಕ್ತೀರಾ ಅಂತ ಕೇಳಿದ್ರೆ ಹಾಕಲ್ಲ. ಇವ್ರು 83 ಲಕ್ಷ ಜನದ್ದು ವೆರಿಫೈ ಆಗಿ ಎಲ್ಲರದು ಸಾರ್ಟ್ ಔಟ್ ಆಗಿ, ಎಷ್ಟು ಜನ ನಾವು ಕಿತ್ತಾಕ್ತಿವಿ, ಎಷ್ಟು ಜನ ಬಜೆಟ್ ಉಳಿಸ್ತೀವಿ, ಇದ್ರ ಆಧಾರದ ಮೇಲೆ ಮಿಕ್ಕಿದವರಿಗೆ ಡಿಸ್ಟ್ರಿಬ್ಯೂಷನ್ ಮಾಡುವಂತದ್ದು. ಸೊ ವೇಟ್ ಮಾಡ್ಬೇಕಾಗತ್ತೆ. ಇದನ್ನ ಇವಾಗ ರೀಸೆಂಟ್ ಆಗಂತೂ ನೀವು ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ, ಯಾವಾಗ ಬರುತ್ತೆ ಏನ್ ಕತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇಷ್ಟೇ ಅಪ್ಡೇಟ್ ಕೊಟ್ಟಿರೋದು ಪೆನ್ಷನಿನ ವಿಚಾರವಾಗಿ. ಸೊ ನೆಕ್ಸ್ಟ್ ಯಾವಾಗಾದ್ರೂ ನಾವು ಡೇಟ್ ಅನೌನ್ಸ್ ಮಾಡಿ ನಾವು ಈ ಅಮೌಂಟ್ ನ ಈ ದಿನ ಕೊಡ್ತೀವಿ ಅಂತ ಹೇಳಿದ್ರೆ, ಅದು ಇನ್ ಪರ್ಟಿಕ್ಯುಲರ್ ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರು ಅದ್ರ ಬಗ್ಗೆ ನಾನು ಅಪ್ಡೇಟ್ ನ ಮಾಡ್ತೀನಿ. ಸೊ ಇದು ಜಸ್ಟ್ ನಂಬರ್ಸ್ ನ ರಿಲೀಸ್ ಮಾಡಿದ್ದಾರೆ, 3 ತಿಂಗಳಿಂದ ಏನಾಗಿದೆ ಅಂತ ಹೇಳ್ಬಿಟ್ಟು. ನಿಮ್ಗೂ ಒಂದು ನಾಲೆಜ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮಾಡಿದ್ದು. ಅಂಡ್ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ, ಕಮೆಂಟ್ ಅಲ್ಲಿ ಕೇಳ್ತಾ ಇದ್ದೀರಾ, ರಿಲೀಸ್ ಆಗಿಲ್ಲ. ರಿಲೀಸ್ ಆದ್ಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಇದಿಷ್ಟು ವಿಚಾರಗಳಿದೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.